ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 52ನೇ ಪ್ರಶ್ನೆಯನ್ನ ಗಮನಿಸಿ. ಶಂಕುವಿನ ಆಕಾರದ ಡೇರೆಯ ಪಾದದ ವಿಸ್ತೀರ್ಣವು 154 ಮೀಟರ್ ಸ್ಕ್ವೇರ್ ಇದೆ. ಡೇರೆಯ ಘನಫಲ 1232 ಮೀಟರ್ ಕ್ಯೂಬ್ ಆದರೆ ಡೇರೆಯ ಎತ್ತರವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಡೇರೆಯ ಘನಫಲವನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾದ್ರೆ ನಾವಿಲ್ಲಿ ಇದರ ಎತ್ತರವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಡೇರೆಯ ಘನಫಲ ಅಂದ್ರೆ ಶಂಕುವಿನ ಘನಫಲದ ಸೂತ್ರ ಬೇಕಾಗತ್ತೆ. ಸೊ ಶಂಕುವಿನ ಘನಫಲ ಈಸ್ ಈಕ್ವಲ್ ಟು ಏನ್ ಹೇಳಿ, 1/3 πr² h. ಓಕೆ, ಸೊ ಇಲ್ಲಿ ಶಂಕುವಿನ ಘನಫಲ ಎಷ್ಟಿದೆ, ಸಾರಿ ಡೇರೆಯ ಘನಫಲ ಎಷ್ಟು ಕೊಟ್ಟಿದ್ದಾರೆ ಅವರು, 1232 ಈಸ್ ಈಕ್ವಲ್ ಟು 1/3 πr² ಅಂದ್ರೆ ಏನ್ ಹೇಳಿ, ಈ ಒಂದು ಶಂಕುವಿನ ಆಕೃತಿಯ ಪಾದ ಹೇಗಿದೆ, ವೃತ್ತಾಕಾರದಲ್ಲಿದೆ. ಸೊ ವೃತ್ತದ ವಿಸ್ತೀರ್ಣ ಏನ್ ಹೇಳಿ, πr². ಸೊ πr² ಅನ್ನ ಕೊಟ್ಬಿಟ್ಟಿದ್ದಾರೆ ಅವರು, ಪಾದದ ವಿಸ್ತೀರ್ಣ ಅಲ್ವಾ, ಎಷ್ಟು, 154 ಇಂಟು h. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 1232 ಇಂಟು 3, ಇದು ಲೆಫ್ಟ್ ಸೈಡ್ ಹೋದಾಗ ಡಿನೋಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ಗೆ ಅಂದ್ರೆ ಛೇದದಲ್ಲಿ ಇರೋದು ಅಂಶಕ್ಕೆ ಬರುತ್ತೆ. ಸೊ ಈಸ್ ಈಕ್ವಲ್ ಟು ಏನಾಯ್ತು, 154 ಇಂಟು h. ಸೊ 1232 ಇಂಟು 3 ಮಾಡಿದ್ರೆ 3696 ಆಗತ್ತೆ. ಈಸ್ ಈಕ್ವಲ್ ಟು 154 h. ಸೊ h ಅನ್ನ ಸಪರೇಟ್ ಮಾಡಿ, ಸೊ 3696 ಡಿವೈಡೆಡ್ ಬೈ 154. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ 154 ಇಂಟು 24, ಸೊ ಇದು 4 4 16, ಸೊ 4 20 21, ಸೊ 4 1 4 5 6, ಸೊ 4 2 8, 5 2 10, 2 1 2 3. ಓಕೆ, ಸೊ 6 9 6 3, ಸೊ 154 ಒಂದ್ಲೆ 154 24 ಆಗತ್ತೆ. ಓಕೆ, ಹಾಗಾದ್ರೆ ಇಲ್ಲಿ h ಎಷ್ಟು ಬಂತು ಹೇಳಿ, 24 ಮೀಟರ್ ಅಲ್ವಾ, ಸೊ ಮೀಟರ್ ಆಗಿದೆ. ಓಕೆ, ಹಾಗಾದ್ರೆ ಇಲ್ಲಿ ಡೇರೆ ಎತ್ತರ ಎಷ್ಟು ಬಂತು ಹೇಳಿ, 24 ಮೀಟರ್. ಥ್ಯಾಂಕ್ ಯು.